ಕರೆಕ್ಟಾಗಿ ಇವಾಗ ಇಮಿಗ್ರೇಷನ್ ಆಫೀಸ್ ಹತ್ರ ಬಂದು ನಿಂತಿದ್ದೀವಿ. ಸೊ ಇಲ್ಲಿ ಪಕ್ಕದಲ್ಲಿ ಒಂದು ಕೆಫೆ ಇತ್ತು, ಆ ಕೆಫೆ ಹತ್ರ ಬಂದು ಕೂತಿದ್ದೀವಿ. ಆಲ್ಮೋಸ್ಟ್ ಇಲ್ಲಿಂದ ಹೋಗ್ಬೇಕಾದ್ರೂ ಇಲ್ಲಿಂದನೇ ಶುರು ಮಾಡಿದ್ವಿ. ಹೆಂಗೋ ಆರಾಮಾಗಿ ಆಗೋಯ್ತು, ನಮಗೆ ಎಲ್ಲ ಈಸಿಯಾಗಿ ಮುಗೀತು. ಬೆಳಗ್ಗೆ 6 ಗಂಟೆಗೆ ಮುಗೀತು ಅನ್ನೋ ಖುಷಿನಲ್ಲಿ ಹೊರಟ್ವಿ. ಆದರೆ ಇವತ್ತು ಇಲ್ಲಿ ಬಂದು ಇವಾಗ ಕೂತಿದ್ದೀವಿ. ಸೊ ಸರ್, ಆ್ಯಕ್ಚುಲಿ ನಾನು ನಿಮ್ಗೆ ಪ್ರಾಮಿಸ್ ಮಾಡ್ದಂಗೆ ಯಾರನ್ನೂ ಕರ್ಕೊಂಡು ಹೋಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಅದಕ್ಕೆ ಎಲ್ರಿಗೂ ಸಾರಿ. ಯಾಕಂದರೆ ನಿಮ್ಮ ಟೈಮು, ನಿಮ್ಮ ಕಮಿಟ್ಮೆಂಟು ಅದನ್ನೆಲ್ಲನೂ ಬದಿಗೊತ್ತು ಬಂದಿದ್ರಿ. ಬಟ್ ನನ್ನ ಕೈಲೂ ಇರಲಿಲ್ಲ. ನನ್ನ ಕೈಲಿದ್ದರೆ ನಾನು ಏನೋ ಒಂದು ಟ್ರೈ ಮಾಡ್ತಾಯಿದ್ದೆ. ಬಟ್ ಅದು ದೇಶಗಳ ನಡುವೆ ಇರತಕ್ಕಂಥ ಬಾರ್ಡರ್ ಸಮಸ್ಯೆಯಿಂದ ನಮಗೆ ಸಿಕ್ಕಲಿಲ್ಲ. ಸೊ ಈಗ ಕ್ವಶನ್ ಏನು ಬರುತ್ತೆ ಅಂತಂದರೆ, ನಮಗೆ ವೀಸಾನ ನಾವು ಅಲ್ಲೇ ಮಾಡ್ಕೊಂಡು ಬರಬೇಕಾಗಿತ್ತು, ಯಾಕೆ ಇಲ್ಲಿಗೆ ಮಾಡಲಿಲ್ಲ, ಇಲ್ಲಿ ಬಂದು ಯಾಕೆ ವೆಯ್ಟ್ ಮಾಡಿದ್ರಿ ಅನ್ನೋದು ಪ್ರಶ್ನೆ. ಸೊ ಈಗ ಅದಕ್ಕೆ ವೀಸಾ ಬಗ್ಗೆ ನಿಮ್ಗೆ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಬಿಫೋರೇನೆ, ನಾವು ಹೊರಡೋಕ್ಕಿಂತ ಮುಂಚೆನೇ. ಸೊ ಏನಂತ ಮಾಡಿದ್ವಿ ವಿಡಿಯೋ ಕಾನ್ಫರೆನ್ಸಲ್ಲಿ, ಮುಂಬೈಯಲ್ಲಿ ಆಲ್ರೆಡಿ ಚಾನ್ಸಸ್ ಕಡಿಮೆ, ಅದಕ್ಕೋಸ್ಕರನೇ ನಾವು ಇಲ್ಲಿ ಮಾಡ್ಕೊಳ್ಳೋಣ ಅಂತ ಮಾಡಿದ್ದು. ಅದಲ್ಲದೆ ಏನು ಅಂತಂದರೆ, ನಮಗೆ ವೀಸಾ ಅಲ್ಲಿ ಮಾಡ್ಕೊಂಡು ಬರೋ ವೀಸಾ ಗ್ಯಾರಂಟಿ ಇಲ್ಲ ನಮಗೆ ಇಲ್ಲಿಗೆ ಬಿಡೋದು. ಯಾಕಂದರೆ ದಿಸ್ ಇಸ್ ಟಿಬೆಟ್ಗೆ ನಾವು ಸಪ್ರೇಟು ಟಿಬೆಟ್ ಟ್ರಾವೆಲ್ ಪರ್ಮಿಟ್ನ ತೊಗೋಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾವು ಕಾಠ್ಮಂಡುಗೆ ಬರಬೇಕಾಗಿತ್ತು. ಅದನ್ನು ಬಿಫೋರೇ ನಾವೆಲ್ಲರೂ ಡಿಸ್ಕಸ್ಸು ಮಾಡಿದ್ವಿ. ಅಂದರೆ ಟೀಮ್ ಜೊತೆ ಇದನ್ನೆಲ್ಲ ಡಿಸ್ಕಸ್ ಮಾಡಿರಬೇಕಿತ್ತು, ಹಂಗೆ ಹಿಂಗೆ ಅಂತ ಒಂದಷ್ಟು ಕಮೆಂಟ್ ಬಂತು. ನಾನು ಈಗಲೂ ಹೇಳ್ತಾ ಇದ್ದೀನಿ, ನನಗೆ ಬರೋ ಕಮೆಂಟ್ಗಳೇನು ಹೊಸ್ತಲ್ಲ. ನಾನು ಕಮೆಂಟಿಗೆ ಯೂಸ್ಡು ಆಗಿಬಿಟ್ಟಿದ್ದೀನಿ. ನನಗೆ ಅಲ್ಲಿ 1000 ಕಮೆಂಟ್ ಬಂದರು, ನೀವು 5 ಜನ ಏನಿದ್ರು ನಿಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಸಾಕು ನನಗೆ. ಸೊ ನಿಮ್ಮ ಅನುಭವ ಏನು ಅನ್ನಿಸ್ತು ಹೇಳಿ ಸರ್? ಇಲ್ಲ, ಫ್ಯಾಂಟಾಸ್ಟಿಕ್ ಆಗಿತ್ತು. ಆ್ಯಕ್ಚುಲಿ ನಾನು 3ನೇ ಸಲ ನೇಪಾಳ ಬರ್ತಾ ಇರೋದು. ತುಂಬ ಚೆನ್ನಾಗಿತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸ್ನೇಹಿತರು, ನಮ್ಮ ಕೋ ಪ್ಯಾಸೆಂಜರ್ಸ್ ಜೊತೆ ಒಂದು ಬಾಂಡಿಂಗ್ ಇರ್ಬೋದು, ಒಂದು ನ್ಯೂ ಫ್ಯಾಮಿಲಿ ಇದು. ಅದರಿಂದ ನಾವು ಹೃದಯಾಂತರಾಳದಿಂದ ನೀವು ಪ್ರಯತ್ನ ಮಾಡಿದ್ದೀರಿ. ಟೆಕ್ನಿಕಲಿ ನಮ್ಮದೇನೋ ಲೋಪದೋಷ ಇಲ್ಲ, ಬಟ್ ಡಿಪ್ಲೊಮ್ಯಾಟಿಕ್ ರೀಸನ್ಸಿಂದ ನಮಗೆ ಬಂದಿಲ್ಲ ಅಷ್ಟೇ ಒಂದು. ಆಮೇಲೆ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ಒಂದು ಮಾತಿದೆ. ನಾವೇನು ಅನ್ಕೋತೀವಿ, ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ, ಒಂದೊಂದು ಸಲ ಅದು ಏರುಪೇರು ಆಗುತ್ತೆ, ಏನೂ ಮಾಡಲಿಕ್ಕಾಗಲ್ಲ. ಆಲ್ದೋ ಅಬೌಟ್ ದಟ್ ನೇಪಾಳನ ನಾವು ಫ್ಯಾಂಟಾಸ್ಟಿಕ್ಕಾಗಿ ನೋಡಿದ್ದೀವಿ. ಪೋಖ್ರಾ ಇರ್ಬೋದು, ಕಾಠ್ಮಂಡು ಇರ್ಬೋದು, ಗೂರ್ಖಾ ಇರ್ಬೋದು, ಅಲ್ಲಿ ಇಂಚು ಬೇರೆ ಬೇರೆ ಭಾಗಗಳು, ನಾಗರ್ಕೋಟು, ಅಲ್ಟ್ರಾ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಇರ್ಬೋದು, ತುಂಬ ಈ ಥರ ಸಾಕಷ್ಟು ನೋಡಿದ್ದೀವಿ. ಆಮೇಲೆ ಎಸ್ಪೆಷಲಿ ನೇಪಾಳದಲ್ಲಿರೋ ಗಲ್ಲಿಲಿ ನಾವು ಹಿಂದೂ ರಿಲಿಜಿಯಸ್ ಎಕ್ಸ್ಪ್ಲೋರೇಷನ್ ಮಾಡಿದ್ದೀವಿ. ಸಾಕಷ್ಟು ಒಳ್ಳೆ ಕ್ಷಣಗಳನ್ನ ಕಳೆದಿದ್ದೀವಿ. ಅದರಿಂದ ನಾವು ನೆಗೆಟಿವ್ನ ಎಣಿಸ್ತಾ ಇರೋದು ಬೇಡ. ನಾವಲ್ಲಿ ಏನು ಪಡ್ಕೊಂಡಿದ್ದೀವಿ ಅದನ್ನು ಎಂಜಾಯ್ ಮಾಡೋಣ, ಮೆಲ್ಕ್ ಹಾಕೋಣ. ಐ ಆಮ್ ರಿಯಲಿ ಹ್ಯಾಪಿ. ಹ್ಯಾಪನ್ಸ್ ಇಸ್ ಹ್ಯಾಪನ್, ಇಟ್ಸ್ ಓಕೆ, ಲೆಟ್ಸ್ ಟ್ರೈ ನೆಕ್ಸ್ಟ್ ಟೈಮ್. ಮಂಜು ಸರ್, ಬೇಜಾರಂತೂ ಆಗಿದೆ, ಬೇಜಾರಾಗಿಲ್ಲ ಅಂತ ಹೇಳಲ್ಲ. ಬಟ್ ಏನಂದ್ರೆ ನಾವೇನು ಅಂದ್ಕೊಂಡಿದ್ದೋ ಅದಾಗ ಆ ಮಟ್ಟಕ್ಕೆ ನಾವು ಹೋಗಲಿಲ್ಲ. ಬಟ್ ಏನಂದರೆ ಅದರಲ್ಲಿ ಮ್ಯಾಕ್ಸಿಮಮ್ ಎಂಜಾಯ್ಮೆಂಟ್ ಇರ್ಬೋದು, ಮತ್ತು ಯಾವುದೊಂದು ಜಾಗಗಳು ನೋಡಿದ್ದಿರ್ಬೋದು, ಮತ್ತು ಒಂದು ಅಡ್ವೆಂಚರ್ ಏನು ನಾವು ಎಂಜಾಯ್ ಮಾಡಿದ್ದಿರ್ಬೋದು, ಪ್ರತಿಯೊಂದು ಮಾರ್ವಲಸ್ ಆಗಿತ್ತು. ಮತ್ತು ಇನ್ನೊಂದು ಏನಂದರೆ, ಇದೊಂಥರ ಹೊಸ ಅಧ್ಯಾಯ ನಮಗೆ. ನಮ್ಮ ಕೈನಲ್ಲಿ ಇದಾಗತ್ತಾ, ಇಲ್ಲಿವರೆಗೂ ಮಾಡ್ತಾರಾ, ಇಲ್ಲಿವರೆಗೂ ಮಾಡ್ಬೋದಾ ಅನ್ನೋದು ತುಂಬ ಇದಾಗುತ್ತೆ. ಆದರೆ ನಾವಿದು ಮಾಡ್ತೀವಿ ಅಂತಲೇ ನಾವು ಬಂದಿದ್ದು. ಬಟ್ ವಿ ಡಿಡ್ ಅವರ್ ಬೆಸ್ಟ್, ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಒಂದು ವರ್ಡ್ ಏನಂದರೆ, ಗೋ ವಿತ್ ದ ಫ್ಲೋ. ಅದು ನಾವು ಕಲಿಬೇಕು ಲೈಫಲ್ಲಿ. ಈ ಜೀವನ ನಾವು ಅಂದ್ಕೊಂಡಂಗೆಲ್ಲ ಹೋಗಂಗಿದ್ದಿದ್ರೆ ನಾವು ಎಲ್ಲರೂ ಯಾರೊಬ್ಬರು ಕೈಗೆ ಸಿಗ್ತಾ ಇರಲಿಲ್ಲ. ಬಟ್ ಏನು ಅಂದ್ಕೊಂಡಿರಲ್ಲ ಅದು ಆಗುತ್ತೆ, ಆವಾಗಲೇ ನಾವು ಹೋಗೋದು ಚೆನ್ನಾಗಿರುತ್ತೆ. ಗೋ ವಿತ್ ದ ಫ್ಲೋ ಹೋಗ್ತಾ ಇದ್ದೀವಿ. ನೋಡೋಣ, ನೆಕ್ಸ್ಟ್ ಇನ್ನು ದೊಡ್ಡದಾಗೆ ಇರ್ಬೋದು, ದೊಡ್ಡದಾಗೆ ಮಾಡೋಣ. ಸರ್, ನಾನು ಒಂದು ದೇಶ ಇಷ್ಟು ಡೀಟೇಲಾಗಿ ನೋಡಿದ್ದಿದೆ ದೇಶ. ಆಲ್ಮೋಸ್ಟ್ ದೇಶಗಳು ನೋಡಿದ್ದೀನಿ ತುಂಬ. ಭಾರತ ಬಿಟ್ಟು ಇಷ್ಟು ಡೀಟೇಲಾಗಿ ಒಂದು ಬೇರೆ ದೇಶನ 11 ದಿನ ಇಷ್ಟು ಡೀಟೇಲಾಗಿ ಕಂಪ್ಲೀಟು ಒಂದು ದೇವಸ್ಥಾನದಿಂದ ಹಿಡಿದು ಒಂದು ಎಂಜಾಯ್ಮೆಂಟಿಂದ ಹಿಡಿದು ಪ್ರತಿಯೊಂದೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಮತ್ತು ಡಿಫ್ರೆಂಟಾಗಿರೋ ಪ್ಲೇಸಸ್ ನೋಡಿದ್ದೀವಿ. ಮತ್ತು ಮಾರ್ಕೆಟಿಂದ ಹಿಡಿದು ಅಲ್ಲಿ ಜೀವನ, ರೈತರು, ದೇವಸ್ಥಾನ, ಅಲ್ಲಿದು ನಮಗೊಂಥರ ಆ ದೇಶದ್ದು ಫುಲ್ ಇನ್ ಡೆಪ್ತ್ ನೋಡ್ದಂಗೆ ಆಯಿತು ನೇಪಾಳನ. ಕೋಟೆಗಳು. ಆಮೇಲೆ ನಮಗೆ ಚೈನಾಗೆ ಹೋಗಿಲ್ಲ ಅನ್ನೋದೇ ನನಗೆ ಬೇಜಾರಿಲ್ಲ. ಯಾಕೆಂದರೆ ನಾವು ಎಲ್ಲಿಗೆ ಹೋಗಿದ್ದೀವಿ ಅಷ್ಟೇ ನಾವು ಖರ್ಚು ಮಾಡಿದ್ದೀವಿ, ಅಷ್ಟೇ ನಾವು ನೋಡ್ಕೊಂಡು ವಾಪಸ್ ಬಂದಿದ್ದೀವಿ. ಮುಂದಕ್ಕೆ ಹೋಗೋದು ಮುಂದಕ್ಕೆ ನಾವು ನೋಡ್ತೀವಿ, ಅದೇನು ನಮಗೆ ತೊಂದರೆ ಇಲ್ಲ. ಬಟ್ ಒಂದು ಅದ್ಭುತವಾಗಿ ನೇಪಾಳನ ನೋಡಿದ್ದೀನಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಡೀಟೇಲಾಗಿ ನೋಡಿದ್ದೀವಿ. ನನ್ನ ಪ್ರಕಾರ ಮಧ್ಯದಲ್ಲಿ ನೇಪಾಳ ಇದ್ದಕ್ಕೆ ಬಚಾವು. ಹೌದು, ನೇಪಾಳ ಇಲ್ಲದೆ ಯಾವುದೋ ಒಂದು ಬಾರ್ಡರ್ ಮೂಲೆಯಲ್ಲಿ ಕೂತ್ಕೊಂಡು ನಾವು ಒಂದು ವಾರ 15 ದಿನ ಇರ್ತೀವಿ ಅಂತಂದಿದ್ರೆ ಮೇ ಬಿ ಅದು ವೇಸ್ಟ್ ಆಗ್ಬಿಡ್ತಾ ಇತ್ತು. ನೇಪಾಳದಲ್ಲಿ ಬೇಜಾರಾಗೋದೇ ಇಲ್ಲ. ನೇಪಾಳ ನೋಡ್ಕೊಂಡು ಥ್ಯಾಂಕ್ಸ್. ಎಕ್ಸ್ಟೆನ್ಷನ್ ಆಫ್ ಇಂಡಿಯಾ.
ಹಂಗಾಗಿ ಆಯ್ತು ಅದೊಂಥರ ಬೇರೆ ಲೋಕನೇ. ಚೆನ್ನಾಗಿ ಅದು ಏನಂದ್ರೆ ಅದು ಪೀಕಲ್ಲಿ ಏನಿದೆ ಜನ ಆಕ್ಚುಲಿ ಹಿಂದೂ ಕಲ್ಚರ್ ಅಂಡ್ ಹಿಂದೂಸಮ್ ಇಲ್ಲಿ ಪೊಲ್ಯೂಟ್ ಆಗಿಲ್ಲ ಕಂಪೇರಿಟಿವ್ಲಿ. ಬೇರೆ ನಮ್ಮ ಬೇರೆ ಕಂಪೇರ್ ಮಾಡ್ಕೊಂಡಾಗ ಆ ನೀಟ್ನೆಸ್ ಇರ್ಬೋದು, ಮತ್ತೆ ಒಬ್ರನ್ನೊಬ್ರು ನೋಡೋದಿರ್ಬೋದು, ಆಮೇಲೆ ಎಸ್ಪೆಷಲಿ ಜನರು ಟ್ರಾಫಿಕ್ ಇರ್ಬೋದು, ಮಾನವೀಯತೆ ಮತ್ತೆ ಅವ್ರ ಹೃದಯ ಮಿಡಿತ ನಂಗೆ ಭಾರಿ ಇಷ್ಟ ಆಯ್ತು. ಫೈನಲಿ ಚೆನ್ನಾಗಾಯ್ತು. ಆದರ್ಶ ಸರ್ ನೀವು ಹೇಳಿ. ಚೈನಾ ನೋಡಬೇಕು ಅಂದ್ಕೊಂಡು ಬಂದ್ವಿ, ಹಾಂ ನೇಪಾಳನ ಚೆನ್ನಾಗಿ ನೋಡಿದ್ವಿ, ಎಲ್ಲ ಚೆನ್ನಾಗಾಗಿದೆ. ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ, ತೊಂದರೆ ಏನಿಲ್ಲ. ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ. ಸರ್ ಬೇಜಾರಿಲ್ವಾ ಸರ್ ಬೇಜಾರೇನಿಲ್ಲ. ಚೈನಾಗೆ ಹೋಗಕ್ಕೆ ಆಗ್ಲಿಲ್ವಲ್ಲ ಅಂತ ಚೈನಾ ಬೇಜಾರು? ನೋಡೋಣ ಅಂತ ಬಂದ್ವಿ, ನೇಪಾಳನ ಇಂಚಿಂಚು ತೋರಿಸಿದ್ದೀರಾ. ಡೀಸೆಲ್ನ ನೇಪಾಳಕ್ಕೆ ಮಾತ್ರ ಹಾಕಿದೀವಿ, ನೇಪಾಳ ಮಾತ್ರ ನೋಡಿದ್ದೀವಿ. ಚೈನಾ ಡೀಸೆಲ್ ಇಲ್ಲಿ ಹಾಕಿಲ್ಲ. ಚೈನಾ ಡೀಸೆಲ್ ಒಂದು ಬಾಕಿ ಇದೆ. ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡೋಣ ಅಷ್ಟೇ. ನಮ್ದು ಕ್ವಾಟ್ಲೇರಲ್ಲಿ ಅವರು ಬೇಜಾರಂತೂ ಇದೆ, ಇಲ್ಲ ಅಂದರೆ ಸುಳ್ಳು, ತೋರಿಸ್ಕೊಳಕ್ಕಾಗ್ತಿಲ್ಲ. ಆದರೆ ಈ ವೀಸಾ ಅನ್ನೋ ಪ್ರೊಸೆಸ್ಸು ನಮ್ಮ ಕೈಲೂ ಇಲ್ಲ, ನಿಮ್ಮ ಕೈಲೂ ಇಲ್ಲ. ಅದು ಇರೋದು ಗೌರ್ಮೆಂಟ್ಗೆ ಏನಕ್ಕೆ ಬಂದಿಲ್ಲ ಅಂತ ಇದುವರೆಗೂ ಗೊತ್ತಾಗ್ತಿಲ್ಲ. ಅದು ಬಿಡಿ, ಚಿಲ್ಲಾಗಿದ್ವು. 11 ದಿನವೂ ತುಂಬ ಎಂಜಾಯ್ ಮಾಡಿದ್ವು. ಎಸ್ಪೆಷಲಿ ನಾವು 6 ಜನ 15 ದಿನ 15 ದಿನ ಸಾರಿ ಗಾಯ್ಸ್ 15 ದಿನ. ಅದರಲ್ಲಿ ಈ ಫ್ರೆಂಡ್ಸ್ಗಳು ಸಿಕ್ಕಿದ ಬಳಗ ಅಂತೂ ತುಂಬ ಖುಷಿ ಆಯ್ತು ನನಗೆ. ಅದು ಕಳೆದಿದ್ದು ದುಡ್ಡೇ ಇರ್ಬೋದು, ಸಮಯನೇ ಇರ್ಬೋದು, ಮತ್ತೆ ಬರಲ್ಲ. ಸ್ನೇಹ ಮತ್ತೆ ಬರುತ್ತೆ. ನಾಳೆಗೂ ಸಿಗ್ಬೋದು, ನಾಳೆಗೂ ಸಿಗ್ಬೋದು. ಮತ್ತೆ ಟ್ರಿಪ್ ಮಾಡ್ತೀವಿ, ಲಾಸಾಗಿ ಹೋಗೇ ಹೋಗ್ತೀವಿ. ಯಾರು ಬರಲಿ ಬರದೇ ಇರಲಿ, ನಾವು 6 ಜನ ಹೋಗೇ ಹೋಗ್ತೀವಿ. ಬಟ್ ನನಗೆ ಏನು ಅನ್ನಿಸ್ತು ಅಂತಂದರೆ ನಾನೀಗ ಹೊಸಬ ಅದನ್ನು ಶುರು ಮಾಡ್ತಾ ಇರೋದು ಹೊಸಬನಾಗಿ. ಬಿಸ್ನೆಸ್ ಫಸ್ಟ್ ಇದೇ ಸಕ್ಸಸ್ ಆಗಬೇಕಿತ್ತು. ಇಲ್ಲ, ಸೋಲೆ ಗೆಲುವಿನ ಮೆಟ್ಟಿಲು. ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ. ಬಟ್ ಅಂದರೆ ವರ್ಕ್ ಮಾಡಿದ್ದೆ ನಾನು ಇದ್ರ ಮೇಲೆ, ಹೆವಿ ವರ್ಕ್ ಮಾಡಿದ್ದೆ. ಅದ್ರ ಅರ್ಥನೇ ನೀವು ಕೇಳಿದ್ರಿ ನನಗೆ, ಕಿರಣ್ ಓಕೆ ನಾವು ಇಲ್ಲಿಲ್ಲ ಅಂತಂದ್ರು ಅಲ್ಲಿಗೆ ಹೋದ್ರೆ ಪಕ್ಕನಾ ಅಂತ. 100% ಸಿಗುತ್ತೆ ಸರ್ ಅಂತ ಹೇಳಿದ್ದೆ. ಈವನ್ ಅಲ್ಲಿ ವಿಕ್ರಮ್ ಹೇಳಿದ್ದು ಅದೇನೆ, 100% ಆಗುತ್ತೆ, ಇದೇ ನಿಮ್ಮದು ಫಸ್ಟ್ ಕೇಸು ಅಂತ. ಸೊ ನಮ್ಮ ಬ್ಯಾಚಲ್ಲಿ ಹೋಗಿದ್ದಂಥರಲ್ಲಿ ನಮ್ದು ಅಷ್ಟೇ ಅಲ್ಲ, ಇನ್ನೂ ಟೋಟಲ್ 22 ಜನದ್ದು ಇದೇ ರೀತಿ ರಿಜೆಕ್ಟು ಮಾಡಿಲ್ಲ, ಅಕ್ಸೆಪ್ಟು ಮಾಡಿಲ್ಲ. ಅಂಡರ್ ರಿವ್ಯೂ ಅಂದ್ಬಿಟ್ಟು ಅಂಡರ್ ರಿವ್ಯೂ ಅಂತ ಅಂದ್ಬಿಟ್ಟು ಇಟ್ಟಿದ್ದಾರೆ. ಒಂದ್ ಸೆಕೆಂಡ್ ನಿಮ್ಮೆಲ್ರಿಗೂ ಸಾರಿ ಕೇಳ್ಕೊತೀನಿ. ಯಾಕೆ ಅಂತಂದ್ರೆ ಕೇಳೋಂಥದ್ದು ಏನಾಗಿಲ್ಲ ಬಿಡಿ ಕಿರಣ್. ರೀಫಂಡ್ ಬರ್ಬೋದು, ಆದ್ರೆ ಸಮಯ ಬರಲ್ಲ. ನೀವೆಲ್ಲರೂ ಕೂಡ ಸಮಯ ಇಟ್ಟಿದ್ರಿ, ನನಗೆ ಅದರಿಂದ ಪೂರೈಸಕ್ಕೆ ಆಗಲಿಲ್ಲ. ಸಮಯನ ನಾವು ಸ್ಪೆಂಡ್ ಮಾಡಿರೋದು ನೇಪಾಳಕ್ಕೆ ಮಾತ್ರ ಅಷ್ಟೇ. 1-2-3 ದಿನ ಎಕ್ಸ್ಟ್ರಾ ಮಾಡಿರ್ಬೋದು. ಐಟಿನರಿಲಿ ಒಂದೇ ದಿನ ಇದ್ದಿದ್ದು. ಇರೋದು 197 ದೇಶ. 197 ದೇಶದಲ್ಲಿ ನಾವು ಚೈನಾ ಮತ್ತು ಟಿಬೆಟ್ ಅಂತ ಏನು ಪ್ಲಾನ್ ಮಾಡ್ಕೊಂಡು ಬಂದು ಬರೀ ಇದಷ್ಟೇ. ಇನ್ನೂ ನೋಡೋದು ತುಂಬ ಇದೆ ಲೈಫು. ಯಾರಿಗೂ ಏನು ಅಂತ ಏನು ಏಜ್ ಆಗಿಲ್ಲ, ಹೋಗೋಣ ಇನ್ನೂ ದೊಡ್ಡದಾಗೆ ಮಾಡೋಣ. ಅದಕ್ಕೆ ಆವಾಗಲೇ ಅದನ್ನು ಹೇಳಿದ್ದು. ಟೈಮ್ನ ಕಳ್ಕೊಂಡ್ಬಿಟ್ಟಿದ್ದೀವಿ, ತಿರ್ಗಾ ಬರೋ ಟೈಮ್ನ ಕಳಿಬಾರ್ದು. ಅದು ಏನು ಬರುತ್ತೋ ಪಾಸಿಟಿವ್ನ ನಾವು ಯೋಚನೆ ಮಾಡಿಕೊಂಡು ಪಾಸಿಟಿವ್ ಪೀಪಲ್ ಜೊತೆ ಇದ್ದಾಗ ನಾವು ಪಾಸಿಟಿವೇ ಯೋಚನೆ ಮಾಡ್ತೀವಿ. ನೆಗೆಟಿವ್ ಅನ್ನೋದು ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ಪೋಖ್ರಾಲ್ ನಾವು 1.5 hour ಫ್ಲೈ ಮಾಡಿದ್ವಲ್ಲ, ಅದೆಲ್ಲ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಇನ್ನೊಂದು ಬಿಗ್ ಥ್ಯಾಂಕ್ಸ್ ಏನು ಅಂತಂದ್ರೆ ಪಾಪ ನವೀನ್ ಸರ್ಗೆ ಆಲ್ಮೋಸ್ಟ್ ನನ್ನ ಅರ್ಧ ಹೊರೆನ ಕಡಿಮೆ ಮಾಡಿದ್ರು. ಪಾಪ ಹೇಳಕ್ ಹೋದ್ರೆ ಪ್ಲಾನಿಂಗ್ ಮಾಡೋದಾಗಿರ್ಬೋದು, ಕಿರಣ್ ಇದಕ್ಕೆ ಹೋಗೋಣ ಅಂತ ಎಂಗೇಜ್ ಮಾಡಿಸೋದಾಗಿರ್ಬೋದು. ನವೀನ್ ಸರ್ಗೆ ನಾನು ಬಿಗ್ ಥ್ಯಾಂಕ್ಸ್ ಹೇಳ್ಕೊತೀನಿ. 2ನೇದು ನಮ್ಮ ಟೀಮಿಗೆ ಥ್ಯಾಂಕ್ಸ್ ಹೇಳ್ಕೊತೀನಿ. 3ನೇದು ನೇಪಾಳಕ್ಕೆ ಥ್ಯಾಂಕ್ಸ್ ಹೇಳ್ಕೊತೀನಿ. ನೇಪಾಳ ಇಲ್ಲ ಅಂದಿದ್ರೆ ನೀವು ಇಷ್ಟು ಖುಷಿಯಾಗಂತೂ ಇರ್ತಿರ್ಲಿಲ್ಲ. ಗ್ಯಾರಂಟಿ ಕೋಪ ಬರೋದು ಅವಾಗ ಅಲ್ವಾ? ಆಮೇಲೆ ಏನಂದ್ರೆ ನಾವು ಬದುಕಲ್ಲಿ ಏನೇನು ಸಿಹಿ ನೋಡಿದ್ದೀವಿ ಅಥವಾ ಏನೇನನ್ನ ಅನುಭವಿಸಿದೀವಿ, ನಮ್ಮ ಸ್ನೇಹಿತರು ಅನುಭವಿಸ್ಲಿ, ಎಲ್ಲರೂ ಅನುಭವಿಸ್ಲಿ ಅನ್ನೋದು ನಮ್ಮ ಆಸೆ ಅಷ್ಟೇ. ಅಲ್ಲಿ ತೊಂದರೆ ಸಮಸ್ಯೆ ಇದ್ರೆ ಅದು ಬೇಡ ಅಂತ ನಾವೇ ಹೇಳ್ತೀವಿ. ಆಮೇಲೆ ಪಕ್ಷಿ ಥರ ಮನುಷ್ಯ ರೆಕ್ಕೆ ಕಟ್ಕೊಂಡು ಆರೋದೇನು ಎಷ್ಟು ಖುಷಿ ಇರುತ್ತೆ ಮೋಡಗಳ ಮಧ್ಯೆ ಒಂದು ಲೂನಾ ಗಾಡಿಲಿ, ಅದೊಂದು ಅದ್ಭುತ ಅಲ್ವಾ? ಜೀವನದ ಆಮೇಲೆ ಅದಕ್ಕೆ ಆ ದುಡ್ಡು ಮತ್ತೆ ಸಮಯ ಅದಕ್ಕೇನು ವ್ಯಾಲ್ಯೂ ಇಲ್ಲ. ಅದಕ್ಕೆ ಆ ಅನುಭವನ ಕ್ಯಾರಿ ಮಾಡ್ತೀವಿ ನಾವು. ಎಸ್, ಹೇಳ್ಬೋದು 4 ಜನಕ್ಕೆ ಅಲ್ವಾ? ನೀವು ಪ್ರತಿ ಸಲ ಹೇಳ್ತಾ ಇದ್ರಿ, ಈ ನಾವು ವಿಡಿಯೋ ಕಾನ್ಫರೆನ್ಸ್ ಆದಂಗಿಂದನು ಏನಂತ ಹೇಳ್ತಿದ್ರಿ, ಕಿರಣ್ ಇದು ಲೆಜರ್ ಆ್ಯಂಡ್ ಪ್ಲೆಜರ್ ಟ್ರಿಪ್ ಅಲ್ಲ, ದಿಸ್ ಇಸ್ ಅಡ್ವೆಂಚರ್ಸ್ ಅಂತ. ಸೊ ಅಡ್ವೆಂಚರ್ಸ್ ಅನ್ನೋ ಮೈನ್ ಡೇ ಅದು. ಓಕೆ, ಏನಾದರೂ ಸರಿ ನಾನು ಅಕ್ಸೆಪ್ಟ್ ಮಾಡ್ಕೊಂತೀನಿ. ಎಲ್ಲೋ ಒಂದು ಕಡೆ ಬೇಜಾರಿದೆ. ನೀವು ಹೇಳ್ದಂಗೆ ಡಿಪ್ಲೊಮ್ಯಾಟಿಕ್ ರೀಸನ್ ಇಂದ ಏನಾದರೂ ಆದಾಗ ನಮ್ಮ ಕೈಯಲ್ಲಿ, ನಮ್ಮ ಪ್ರಯತ್ನದಲ್ಲಿ, ನಮ್ಮ ಡಾಕ್ಯುಮೆಂಟೇಶನ್ ಅಲ್ಲಿ ಏನು ಲೋಪದೋಷ ಇಲ್ಲ, ನಮ್ಗೆ ಕ್ಲಾರಿಟಿ ಇದೆ ಅಲ್ವಾ? ಅಪಾರ್ಟ್ ದಟ್ ಆದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಅದನ್ನು ಆ ಡಾಕ್ಯುಮೆಂಟ್ ಪ್ರೊಸೆಸನ್ನು ನಾನು ಅಷ್ಟೇ ಅಲ್ಲ, ಪಾಪ ನಮ್ಮ ನೇಪಾಳದಲ್ಲಿ ಸಿಕ್ಕಿದಂಥ ಏಜೆಂಟು ಅಷ್ಟೇ ಖುದ್ದು ಕಂಪ್ಯೂಟರ್ ತಗೊಬಂದು ಏನೇನಾಗಿದೆ ಅನ್ನೋದನ್ನ ಕಂಪ್ಲೀಟಾಗಿ ತೋರಿಸಿ ನಮ್ಮ ಜೊತೆ ಪಾಪ ನಮಗಿಂತ ಆಯಪ್ಪನೇ ಇಂಟ್ರೆಸ್ಟ್ ಆಗಿದ್ದು. ನಮ್ಮ ನೇಪಾಳ ಏಜೆಂಟ್ ಇರ್ಬೋದು, ಲಾಶಾ ಏಜೆಂಟ್ ಇರ್ಬೋದು, ಅವ್ರ ಕಡೆಯಿಂದನೂ ಸಮಸ್ಯೆ ಇಲ್ಲ. ನಮ್ಮ ಡಾಕ್ಯುಮೆಂಟೇಶನ್ಲೂ ಪ್ರಾಬ್ಲಮ್ ಇಲ್ಲ. ಮುಂಬೈಗೆ ಹೋಗಿ ಬಂದು ಮಾಡಿ ಕ್ಲಿಯರ್ ಮಾಡ್ಕೊಂಡು ಇಂಪ್ರೂವ್ ಈಗ ಆ ಟೈಮಲ್ಲಿ ಪಟ್ಟಂತ ಏನೋ ಡಿಸಿಷನ್ ಮಾಡಬೇಕಿತ್ತು. 2 ನಿಮಿಷ ಯೋಚನೆ ಮಾಡಿಲ್ಲ, ಪಟ ಅಂತ ನೈಟ್ ಇದು ಮಾಡಿದ್ವಿ, ಹೋದ್ವಿ. ನಮ್ಮ ಕೈಯಲ್ಲಿ ಇದ್ರೆ ಅವನಜ್ಜಿ ಏನಾದರೂ ಮಾಡ್ಬಿಡ್ಬೋದು. ಫ್ಯಾಂಟಾಸ್ಟಿಕ್. ನಮ್ಮ ಕೈಲಿ ಇಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ಅದೇನು ಕಿತ್ತಡಿ ಅಡ್ವೆಂಚರ್ ಅಂತ ಏನಿದೆಯಲ್ಲ, ಕಿತ್ತಡಿ ಅಡ್ವೆಂಚರ್ ಅಂತ ಏನಿದೆಯಲ್ಲ,
ಆ ಹೆಸರು ತಕ್ಕನಂಗೆ ಆಗ್ತದೆ. ಎಲ್ಲ ಹಂಗೆ ಅಡ್ವೆಂಚರ್ ಹಂಗಾಗಿ ಆಗ್ತಿದೆ. ಮುಂಬೈ ನೋಡಿದ್ರೆ ಆಗಲಿ, ನಾವೆಲ್ಲ ಏನು ಡಿಸೈಡ್ ಮಾಡಿದ್ದೀವಿ ಅಂತಂದರೆ, ಸರ್ ಇದೊಂದು ಎಲ್ಲರೂ ಮಾತು ಕೊಟ್ಬಿಡಿ ನಂಗೆ ಇವಾಗಲೇ. ನಾವು ಸೇಮ್ ಲಾಶಾನ ನಮ್ಮ ಕಾರಲ್ಲಿ ಇಲ್ಲದೆ ಇದ್ರು ನಾವು ಲಾಶ ನೋಡ್ಕೊಂಡು ಬರೋಣ, ಫ್ಲೈ ಮಾಡೋದಾಗ್ಲಿ ನೋಡ್ಕೊಂಡಂತೂ ಬಂದ್ಬಿಡೋಣ. ಓಕೆನಾ? ನಮ್ಮ ಹೋಲ್ ಟೀಮ್ ನನಗೊಂದು ಆಸೆ ಇರೋದು ಲಾಶಾಗ್ ಹೋಗೋಣ, ಒಂದು ಎರಡನೇದು ಕೈಲಾಸ್ ಮನೋತ್ಸವ ಅವರಿಗೆ ಒಂದು ಅದನ್ನು ಮಾಡ್ಬೋದು. 3-4 ಇಯರ್ಸ್ ಒಳಗೆ ಎಸ್, ಹಂಗೆ ಎಸ್. ಇನ್ನೂ ಒಂದು ಸರ್, ಈಗ ಸೋಷಿಯಲ್ ಮೀಡಿಯಾ ನೀವಿಬ್ಬರು ಈಗ ಹೊಸದಾಗಿ ಓಪನ್ ಮಾಡಿದ್ದೀರಾ ಚಾನಲ್ಲು, ಮೇ ಬಿ ನಿಮಗೆ ಕಂಟೆಂಟ್ ಅನ್ನೋದು ಘಾಸಿ ಮಾಡ್ಬೋದು. ಆದರೆ ನನ್ನ ಅನುಭವದಲ್ಲಿ ಹೇಳ್ತೀನಿ, ನಿಮಗೆ ಕಮೆಂಟ್ಸ್ ಯಾವತ್ತಿದ್ರೂ ಒಳ್ಳೆ ಕಮೆಂಟ್ಸ್ಗಳನ್ನ ಅಷ್ಟೇ ತಗೊಳ್ಳಿ. ಕೆಟ್ಟ ಕಮೆಂಟ್ಸ್ ಏನೇ ಬೋದು, ನನ್ನನ್ನು ಬೈಬೋದು. ಇವಾಗ ಆಲ್ರೆಡಿ ಬೈದಿರ್ತಾರೆ, ಹಂಗೆ ಹಿಂಗೆ ಅದು ಇಂತ. ನನಗೆ 1000 ಜನ ಮಾತಾಡಿದ್ರು ಪರವಾಗಿಲ್ಲ, ಎದುರುಗಡೆ ಕಣ್ಣಾರ ನೋಡಿದವ್ರು ನೀವಿದ್ದೀರಾ, ನಿಮಗೆ ಅದು ಅರ್ಥ ಆಗೋದ್ರೆ ಸಾಕು ಅಷ್ಟೇ, ಇನ್ನೇನಿಲ್ಲ. ನಾನು ಯಾರ ಕಮೆಂಟು ತಲೆ ಕಿಸ್ಕೊಳ್ಳಲ್ಲ. ಸಾರ್ವಜನಿಕ ಜೀವನಕ್ಕೆ ಬಂದಮೇಲೆ ಟೀಕೆಗಳಿಗೆ ಎದುರಿದ್ರೆ ಬರಬಾರ್ದು. Yes. ಇಟ್ಸ್ ಹ್ಯಾಪನ್ಸ್. ಆಮೇಲೆ ಅದರಿಂದ ಏನು ಲಾಭ ಬರಲ್ಲ ಅವ್ರಿಗೆ, ಅವರು ನೋವು ಸುಖ ದುಃಖನ ಹಂಚ್ಕೊಳ್ಳೋದು ಅಷ್ಟೇ ಅಲ್ವಾ. ಇಟ್ಸ್ ಓಕೆ. ಕೆಲವೊಬ್ರು ಅದನ್ನ ಶೇರಿಂಗ್ ಇಸ್ ಓಕೆ. ಖುಷಿ ತಗೊಂಡ್ಮೇಲೆ ದುಃಖನೂ ತಗೋಬೇಕು. ಕೆಲವೊಬ್ರು ಕಾಮೆಂಟ್ಗಳನ್ನ ನಾವು ಪಾಸಿಟಿವ್ ಆಗಿ ತಗೊಂಡ್ರೆ ಕೆಲವೊಬ್ರು ಚುಚ್ತಾರೆ, ತಲೆ ಕೆಡಿಸ್ಕೊಳ್ಳಿ. ಪಾಸಿಟಿವ್ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿಲ್ಲ ಯಾವುದೇ. ಯಾಕಂದ್ರೆ ಕಮೆಂಟ್ ಮಾಡೋರು, ನಾವು ಅಟ್ಲೀಸ್ಟ್ ಇಲ್ಲಿ ಇದಿಷ್ಟಾರು ಪ್ರಯತ್ನ ಮಾಡಿದೀವಿ. ಕಮೆಂಟ್ ಮಾಡಿದವ್ರು ನಾಲ್ಕು ಗೋಡೆ ದಾಟ್ತಾರೆ. ಕಮೆಂಟ್ ಮಾಡೋರು ಅಟ್ಲೀಸ್ಟ್ ನೋಡಿರ್ತಾರೆ, ಅವರ ಸಮಯನೇ ನಮಗೆ ಡೆಡಿಕೇಟ್ ಮಾಡವ್ರೆ ಅಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ಧನ್ಯವಾದ. ಧನ್ಯವಾದ ಧನ್ಯವಾದ ಸರ್. ಚಂದ್ರು ಸರ್ ಧನ್ಯವಾದ. ಧನ್ಯವಾದ. ಇಷ್ಟೇ, ಆಲ್ಮೋಸ್ಟ್ ಈ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ನಾವೆಲ್ಲರೂ ನಮ್ಮ ಪ್ಲಾನ್ ಮುಖಾಂತರ ಮುಂದೆ ಹೋಗ್ತಾ ಇರ್ತೀವಿ. 3 to 4 nights. ಎಸ್, ಎಲ್ಲರೂ ಒಂದೊಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ವಾಪಸ್ ಊರಿಗೆ ಹೋಗಿ ತಲುಪ್ತೀವಿ. ಯಾರ್ಯಾರು ಮನೇಲಿ ಕೂತ್ಕೊಂಡು ಹಾರಿಸಿದ್ರೋ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಅಂಡ್ ಆದರ್ಶಣ ನಿಮಗೂ ಬಾಯ್. ಥ್ಯಾಂಕ್ ಯು. ಓಕೆ, ಆಲ್ ದಿ ಬೆಸ್ಟ್. ಎಸ್, ಧನ್ಯವಾದಗಳು. ಬಾಯ್ ಬಾಯ್. ಬಾಯ್ ಬಾಯ್.